ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಈ ವಿಡಿಯೋದಲ್ಲಿ ಆಸ್ತಿ ಮಾರಾಟದ ಒಪ್ಪಂದ ಮತ್ತು ಕಾಲಮಿತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನ ಬಗ್ಗೆ ತಿಳಿಸ್ತಾ ಇದ್ದೀನಿ. 1984ರಲ್ಲಿ ಆಸ್ತಿ ಮಾರಾಟದ ಒಪ್ಪಂದ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಸುಮಾರು 38 ವರ್ಷಗಳ ನಂತರ ಅಂದ್ರೆ 2022ರಲ್ಲಿ ನ್ಯಾಯಾಲಯದಲ್ಲಿ ದಾವಿಯನ್ನ ಹೂಡಿದ್ರೆ ಆ ದಾವಿಯನ್ನ ನ್ಯಾಯಾಲಯ ವಿಚಾರಣೆ ಮಾಡಬೇಕಾ ಅಥವಾ ಕೇಸ್ ಹಾಕಿದ ತಕ್ಷಣವೇ ಇದು ಕಾಲಮಿತಿ ಮೀರಿದೆ ಎಂದು ಆರಂಭದಲ್ಲೇ ವಜಾ ಮಾಡಬಹುದಾ? ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಉತ್ತರವನ್ನ ನೀಡಿದೆ. ಈ ಪ್ರಕರಣದ ಹೆಸರು ಶೋಭಾ ವಸಂತ್ ಬೋಯ್ರ್ ವರ್ಸಸ್ ಸೋನಿ ಅಲಿಯಾಸ್ ವಂದನಾ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಮಹಾರಾಷ್ಟ್ರದ ಉಲ್ಲಾಸ್ ನಗರದಲ್ಲಿರುವ ಒಂದು ಜಾಗಕ್ಕೆ ಸಂಬಂಧಿಸಿದಂತೆ ಈ ವಿವಾದ ಉಂಟಾಗಿತ್ತು. ಅರ್ಜಿದಾರರ ಪ್ರಕಾರ ಅವರ ಪೂರ್ವಜರಾದ ತೂಕಾರಾಮ್ ದಾಜಿ ಬೋಯ್ರ್ ಅವರು ಈ ಆಸ್ತಿಯ ಮೂಲ ಮಾಲೀಕರಾಗಿದ್ರು. ಆದರೆ ಪ್ರತಿವಾದಿಗಳು 1984ರಲ್ಲಿ ಈ ಜಾಗವನ್ನ ಖರೀದಿ ಮಾಡಲು ಮಾರಾಟ ಒಪ್ಪಂದವನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡಿದ್ರು. ಆದರೆ ಆ ಒಪ್ಪಂದ ನೋಂದಾವಣೆ ಆಗಿರಲಿಲ್ಲ. ಇದರ ನಡುವೆ ಸರ್ಕಾರ ಆ ಜಾಗವನ್ನ ಪೊಲೀಸ್ ಠಾಣೆ ನಿರ್ಮಾಣಕ್ಕಾಗಿ ಬಳಸಿಕೊಂಡಿತ್ತು. 1988ರಲ್ಲೇ ಆ ಜಾಗದ ಸ್ವಾಧೀನವನ್ನ ಅಧಿಕಾರಿಗಳಿಗೆ ನೀಡಲಾಗಿತ್ತು. ನಂತರ 2002ರಲ್ಲಿ ಜಾಗದ ಮೇಲೆ ಕಟ್ಟಡ ನಿರ್ಮಿಸಲು ಅನುಮತಿಯನ್ನ ಪಡೆಯಲು ಅರ್ಜಿಯನ್ನ ಸಲ್ಲಿಸಿದಾಗ ಆ ಜಾಗವನ್ನ ಈಗಾಗಲೇ ಪೊಲೀಸ್ ಠಾಣೆಗೆ ಬಳಸಿಕೊಳ್ಳಲಾಗಿದೆ ಮತ್ತು ಸರ್ಕಾರ ಅದರ ಸ್ವಾಧೀನ ಪಡೆದಿದೆ ಅಂತ ತಿಳಿಸಲಾಯಿತು. ನಂತರ ಈ ವಿಚಾರದಲ್ಲಿ ಹಲವು ಸರ್ಕಾರಿ ಹಂತದ ವಿಚಾರಣೆಗಳು ನಡೆದವು. ಕೊನೆಗೆ 2019ರಲ್ಲಿ ಸರ್ಕಾರ ಮೂಲ ಜಾಗಕ್ಕೆ ಬದಲಾಗಿ ಅರ್ಜಿದಾರರಿಗೆ ಪರ್ಯಾಯ ಜಾಗವನ್ನ ನೀಡಿತು. ಇದನ್ನ ಪ್ರತಿವಾದಿಗಳು ಪ್ರಶ್ನಿಸಿದ್ರು. 2021ರಲ್ಲಿ ಬಾಂಬೆ ಹೈಕೋರ್ಟ್ ಕೂಡ ಅವರ ಅರ್ಜಿಯನ್ನ ವಜಾಗೊಳಿಸಿತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಪ್ರಮುಖ ವಿಷಯವನ್ನ ಗಮನಿಸಿತು. ಪ್ರತಿವಾದಿಗಳು ತಮ್ಮ ಹಕ್ಕನ್ನ ಸ್ಥಾಪಿಸಲು ಈವರೆಗೆ ಯಾವುದೇ ರೀತಿಯ ಸಿವಿಲ್ ಕೇಸನ್ನ ಹಾಕಿರಲಿಲ್ಲ. ಆದರೆ ನಂತರ 2022ರಲ್ಲಿ ಅವರು ಸಿವಿಲ್ ಕೇಸನ್ನ ಹಾಕಿದ್ರು. 38 ವರ್ಷಗಳ ನಂತರ ಕೇಸನ್ನ ದಾಖಲು ಮಾಡ್ತಾರೆ. ಪ್ರತಿವಾದಿಗಳು 1984ರ ಮಾರಾಟ ಒಪ್ಪಂದವನ್ನ ಆಧಾರವಾಗಿಟ್ಕೊಂಡು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗಾಗಿ ಕೇಸನ್ನ ಹಾಕಿದ್ರು. ಸರಳವಾಗಿ ಹೇಳೋದಾದ್ರೆ ನಮ್ಮೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದಂತೆ ಆಸ್ತಿಯನ್ನ ನಮ್ಮ ಹೆಸರಿಗೆ ಮಾರಾಟ ಪತ್ರ ಮಾಡಿಕೊಡ್ಬೇಕು ಎಂದು ನ್ಯಾಯಾಲಯವನ್ನ ಕೇಳಿದ್ರು. ಆದರೆ ಸಮಸ್ಯೆ ಏನಂದ್ರೆ ಒಪ್ಪಂದ 1984ರಲ್ಲಿ ಆಗಿದೆ ಎಂದು ಹೇಳಿಕೊಂಡು ಕೇಸ್ ಮಾತ್ರ 2022ರಲ್ಲಿ ಹಾಕಲಾಗಿತ್ತು. ಅಂದರೆ ಸುಮಾರು 38 ವರ್ಷಗಳ ನಂತರ. ಇದನ್ನ ಪ್ರಶ್ನಿಸಿ ಅರ್ಜಿದಾರರು ಆರ್ಡರ್ 7 ರೂಲ್ 11 ಸಬ್ಕ್ಲಾಸ್ ಡಿ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅವರ ವಾದ ಈ ಕೇಸ್ ಕಾನೂನಿನಲ್ಲಿ ನಿಗದಿಪಡಿಸಿರುವ ಕಾಲಮಿತಿಯನ್ನ ಮೀರಿದೆ. ಆದ್ದರಿಂದ ಸಾಕ್ಷಿ ವಿಚಾರಣೆ ನಡೆಸುವ ಮೊದಲೇ ಕೇಸನ್ನ ವಜಾ ಮಾಡಬೇಕು ಅನ್ನುವಂಥದ್ದು. ಆದರೆ ಕೆಳಗಿನ ನ್ಯಾಯಾಲಯ ಆ ಅರ್ಜಿಯನ್ನ ತಿರಸ್ಕರಿಸಿತು. ಬಾಂಬೆ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿಯಿತು. ಹೀಗಾಗಿ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ ಸುಪ್ರೀಂ ಕೋರ್ಟ್ ಮೊದಲು ಆರ್ಡರ್ 7 ರೂಲ್ 11 ಸಬ್ಕ್ಲಾಸ್ ಡಿ ಅನ್ನ ಗಮನಿಸಿತು. ಈ ನಿಯಮದ ಅರ್ಥ ಬಹಳ ಸರಳ. ಮೊಕದ್ದಮೆಯ ಅರ್ಜಿಯಲ್ಲೇ ಇರುವ ವಿಚಾರಗಳನ್ನು ನೋಡಿದಾಗ ಆ ಕೇಸನ್ನ ಕಾನೂನಿನ ಪ್ರಕಾರ ಮುಂದುವರಿಸಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿದ್ರೆ ನ್ಯಾಯಾಲಯ ಆರಂಭದಲ್ಲೇ ಮೊಕದ್ದಮೆಯನ್ನ ತಿರಸ್ಕರಿಸಬಹುದು. ಅಂದ್ರೆ ಪ್ರತಿಯೊಂದು ಕೇಸನ್ನ ವರ್ಷಗಟ್ಟಲೆ ವಿಚಾರಣೆ ಮಾಡಿ ಸಾಕ್ಷಿಗಳನ್ನ ದಾಖಲಿಸಿ ನಂತರ ತೀರ್ಪು ನೀಡುವ ಅಗತ್ಯವಿಲ್ಲ. ಕೇಸ್ ಆರಂಭವಾಗಿರುವಂತಹ ಸಂದರ್ಭದಲ್ಲೇ ಅಂದ್ರೆ ಕೇಸ್ ಆರಂಭದಲ್ಲೇ ಕಾನೂನಿನಿಂದ ತಡೆಯಲ್ಪಟ್ಟಿದೆ ಎಂದು ಸ್ಪಷ್ಟವಾಗಿದ್ರೆ ಅಲ್ಲಿಯೇ ಮುಗಿಸಬೇಕು. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸ್ಗೆ ಕಾಲಮಿತಿ ಎಷ್ಟು? ಇಲ್ಲಿ ಲಿಮಿಟೇಷನ್ ಆಕ್ಟ್ 1963ರ ಆರ್ಟಿಕಲ್ 54 ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗಾಗಿ ಸಾಮಾನ್ಯವಾಗಿ 3 ವರ್ಷಗಳ ಕಾಲಮಿತಿ ಇರುತ್ತೆ. ಈ 3 ವರ್ಷ ಯಾವಾಗಿನಿಂದ ಆರಂಭ ಆಗುತ್ತೆ ಅಂದ್ರೆ ಒಪ್ಪಂದವನ್ನ ಜಾರಿಗೆ ತರಬೇಕಾದ ದಿನಾಂಕ ನಿಗದಿಯಾಗಿದ್ರೆ ಆ ದಿನಾಂಕದಿಂದ. ದಿನಾಂಕ ನಿಗದಿಯಾಗಿಲ್ಲದಿದ್ರೆ ಒಪ್ಪಂದವನ್ನ ಜಾರಿಗೆ ತರಲು ನಿರಾಕರಿಸಲಾಗಿದೆ ಎಂಬುದು ವಾದಿಗೆ ತಿಳಿದ ದಿನಾಂಕದಿಂದ. ಹೀಗಾಗಿ ಒಪ್ಪಂದ ಮಾಡಿಕೊಂಡು ವರ್ಷಗಟ್ಟಲೆ ಸುಮ್ಮನೆ ಇದ್ದು ನಂತರ ಬಹಳ ವರ್ಷಗಳ ಬಳಿಕ ಕೇಸನ್ನ ಹಾಕಲು ಸಾಧ್ಯವಿಲ್ಲ. ಇದು ಈ ಪ್ರಕರಣದ ಅತ್ಯಂತ ಪ್ರಮುಖ ಅಂಶ ಆಗುತ್ತೆ. ಪ್ರತಿವಾದಿಗಳು ಒಂದು ವಾದವನ್ನ ಮಾಡಿದ್ರು. 2021ರಲ್ಲಿ ಹೈಕೋರ್ಟ್ ತಮ್ಮ ಬಳಿ ಸಿವಿಲ್ ಕೇಸ್ ಇಲ್ಲ ಎಂದು ಹೇಳಿದೆ. ಹಾಗಾಗಿ 2021ರಿಂದ ಹೊಸದಾಗಿ 3 ವರ್ಷಗಳ ಕಾಲಮಿತಿ ಆರಂಭವಾಗಬೇಕು ಅಂತ ಹೇಳಿ ವಾದಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಈ ವಾದವನ್ನ ಒಪ್ಪಲಿಲ್ಲ. ನಂತರ ಬಂದ ನ್ಯಾಯಾಲಯದ ಆದೇಶವೊಂದನ್ನ ಆಧಾರವಾಗಿ ಇಟ್ಕೊಂಡು ಹೊಸದಾಗಿ ಕಾಲಮಿತಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ.
ಹಕ್ಕನ್ನ ಜಾರಿಗೊಳಿಸಲು ಕೇಸ್ ಹಾಕುವ ಹಕ್ಕು ನಿಜವಾಗಿ ಯಾವಾಗ ಉಂಟಾಯಿತು ಎಂಬುದನ್ನು ನೋಡಬೇಕು. ಅದು ಯಾವಾಗ ಉಂಟಾಯಿತೋ ಆ ಸಮಯದಿಂದಲೇ ಕಾನೂನಿನ ಕಾಲಮಿತಿಯನ್ನ ಪರಿಗಣಿಸಬೇಕು. ಹಲವು ವರ್ಷಗಳ ಕಾಲ ಕಾಯ್ದು ನಂತರ ನಡೆದ ಯಾವುದಾದ್ರೂ ಘಟನೆಯನ್ನ ಆಧಾರ ಮಾಡಿಕೊಂಡು ಮತ್ತೆ ಹೊಸದಾಗಿ 3 ವರ್ಷಗಳ ಕಾಲಮಿತಿಯನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಆರ್ಡರ್ 7 ರೂಲ್ 11 ಸಬ್ ಕ್ಲಾಸ್ ಡಿ ಇಲ್ಲಿ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಇದನ್ನ ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ವ್ಯಕ್ತಿ ತನ್ನ ಕೇಸ್ನಲ್ಲಿ ಒಪ್ಪಂದ 1984ರಲ್ಲಿ ಆಗಿತ್ತು ಅಂತ ಹೇಳಿದ್ದಾನೆ ಅಂದ್ಕೊಳ್ಳಿ. ಆದರೆ ಅದೇ ಒಪ್ಪಂದದ ಆಧಾರದ ಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸನ್ನ ಬಹಳ ವರ್ಷಗಳ ನಂತರ ಹಾಕಿದ್ದಾನೆ. ಕೇಸ್ನಲ್ಲಿರುವ ಹೇಳಿಕೆಗಳನ್ನು ನೋಡಿದಾಗ ಕಾಲಮಿತಿ ಮೀರಿರೋದು ಸ್ಪಷ್ಟವಾಗಿದ್ರೆ ಪ್ರತಿವಾದಿ ಆರ್ಡರ್ 7 ರೂಲ್ 11 ಸಬ್ ಕ್ಲಾಸ್ ಡಿ ಅಡಿಯಲ್ಲಿ ಕೇಸನ್ನ ಆರಂಭದಲ್ಲೇ ವಜಾ ಮಾಡುವಂತೆ ಕೇಳ್ಕೊಳ್ಬಹುದು. ಆ ಹಂತದಲ್ಲಿ ನ್ಯಾಯಾಲಯ ಸಾಮಾನ್ಯವಾಗಿ ಮೊಕದ್ದಮೆಯ ಅರ್ಜಿಯಲ್ಲಿರುವ ಹೇಳಿಕೆಗಳನ್ನು ಮುಖ್ಯವಾಗಿ ನೋಡುತ್ತೆ. ಪ್ರತಿವಾದಿಯ ಲಿಖಿತ ಹೇಳಿಕೆಯಲ್ಲಿ ಏನಿದೆ ಎಂಬುದನ್ನ ಆ ಹಂತದಲ್ಲಿ ಮುಖ್ಯ ಆಧಾರವಾಗಿ ತೆಗೆದುಕೊಳ್ಳೋದಿಲ್ಲ. ಸುಪ್ರೀಂ ಕೋರ್ಟ್ನ ಅಂತಿಮ ನಿರ್ಧಾರ: ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಮೊಕದ್ದಮೆ ಕಾನೂನಿನ ಕಾಲಮಿತಿಯಿಂದ ತಡೆಯಲ್ಪಟ್ಟಿದೆ ಅಂತ ಹೇಳ್ತು. ದಶಕಗಳ ಕಾಲ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇದ್ದು ನಂತರ ಕಾನೂನಿನ ಕಾಲಮಿತಿಯನ್ನ ಮೀರಿ ಹಕ್ಕನ್ನ ಜಾರಿಗೊಳಿಸಲು ಕೇಸ್ ಹಾಕುವುದನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿತು. ಹೀಗಾಗಿ ಬಾಂಬೆ ಹೈಕೋರ್ಟ್ ನೀಡಿದ್ದ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತು ಮತ್ತು ಮೊಕದ್ದಮೆಯನ್ನ ಮುಂದುವರಿಸಲು ಅವಕಾಶವನ್ನ ನೀಡದೆ ಅರ್ಜಿದಾರರ ಪರವಾಗಿ ತೀರ್ಪನ್ನ ನೀಡಿತು. ಈ ತೀರ್ಪಿನಿಂದ ನಾವು ತಿಳಿದುಕೊಳ್ಬೇಕಾಗಿರೋದು, ಮೊದಲನೇದಾಗಿ ಆಸ್ತಿಗೆ ಸಂಬಂಧಿಸಿದ ಹಕ್ಕು ಅಥವಾ ಒಪ್ಪಂದದ ಹಕ್ಕಿದ್ರೆ ವರ್ಷಗಟ್ಟಲೆ ಸುಮ್ಮನೆ ಕಾಯುವಂತಿಲ್ಲ. ಎರಡನೇದಾಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸ್ಗೆ ಲಿಮಿಟೇಷನ್ ಆಕ್ಟ್ನ ಆರ್ಟಿಕಲ್ 54ರ ಅಡಿಯಲ್ಲಿ ಸಾಮಾನ್ಯವಾಗಿ 3 ವರ್ಷಗಳ ಕಾಲಮಿತಿ ಇರುತ್ತೆ. ಮೂರನೇದಾಗಿ ಮೊಕದ್ದಮೆಯಲ್ಲಿರುವ ಹೇಳಿಕೆಗಳನ್ನೇ ನೋಡಿದಾಗ ಕೇಸ್ ಕಾಲಮಿತಿ ಮೀರಿದೆ ಎಂಬುದು ಸ್ಪಷ್ಟವಾದರೆ ಆರ್ಡರ್ 7 ರೂಲ್ 11 ಸಬ್ ಕ್ಲಾಸ್ ಡಿ ಅಡಿಯಲ್ಲಿ ಆರಂಭದಲ್ಲೇ ಕೇಸನ್ನ ವಜಾ ಮಾಡಬಹುದು. ನಾಲ್ಕನೆಯದಾಗಿ ನಂತರ ನಡೆದ ಒಂದು ಘಟನೆ ಅಥವಾ ನ್ಯಾಯಾಲಯದ ಆದೇಶವನ್ನ ತೋರಿಸಿ ಪ್ರತಿಯೊಂದು ಪ್ರಕರಣದಲ್ಲೂ ಹೊಸದಾಗಿ ಕಾಲಮಿತಿ ಆರಂಭವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಐದನೇದಾಗಿ ನಿಮ್ಮ ಹಕ್ಕು ಉಂಟಾದಾಗಲೇ ಕಾನೂನಿನಲ್ಲಿ ನಿಗದಿಪಡಿಸಿರುವ ಕಾಲಮಿತಿಯೊಳಗೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆಸ್ತಿ ಇದೆ, ಹಕ್ಕಿದೆ, ಯಾವಾಗ ಬೇಕಾದ್ರೂ ಕೇಸ್ ಹಾಕ್ಬೋದು ಅಂತ ಹೇಳಿ ತಿಳಿದುಕೊಳ್ಬೇಡಿ. ಕಾನೂನಿನಲ್ಲಿ ಪ್ರತಿಯೊಂದು ಹಕ್ಕಿಗೂ ಕೂಡ ಕಾಲಮಿತಿ ಅನ್ನೋದು ಇರುತ್ತೆ. ಅದನ್ನ ತಿಳಿದುಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ತೀರ್ಪುಗಳನ್ನ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಬೇಕು ಅಂದ್ರೆ ನಮ್ಮ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.